ಮೇಡಮ್, ಇನ್ನೇನು ಬೆಳಗಿನ ಜಾವ 4 ಗಂಟೆ ಹತ್ತಿರ ಆಗುತ್ತಿದೆ. ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಬನ್ನಿ. ನಿಮ್ಮ ಆರೋಗ್ಯಕ್ಕೆ ಇದು ಒಳ್ಳೆಯದಲ್ಲ. ಅಗಸ್ತ್ಯ ಸರ್ ಬಂದ ತಕ್ಷಣ ನಾನೇ ನಿಮ್ಮನ್ನು ಎಬ್ಬಿಸ್ತೇನೆ. ಆದರೆ ಇವಾಗ ನಿಮಗೆ ರೆಸ್ಟ್ನ ಅವಶ್ಯಕತೆ ಇದೆ ಎಂದು ಯೋಚಿಸ್ತಾ ಕೂತಿದ್ದ ನೀಲಾಂಬರಿ ಅವರ ಹತ್ತಿರ ಬಂದ ಪೂಜಾ ಹೇಳುವಳು. ಹಾಸಿಗೆಗೆ ತಲೆ ಕೊಟ್ಟರೆ ನಿದ್ದೆ ಬರುತ್ತೆ ಅಂದ್ಕೊಂಡಿದ್ಯಾ? ಪೂಜಾ, ಇಲ್ಲ, ವಂಶದ ಕುಡಿ ಬರ್ತಿದ್ದಾಳೆ. ಆ ಮುದ್ದಾದ ಮಗುವಿನ ಬರುವಿಕೆಗಾಗಿ ಕಾಯುತ್ತಿದ್ದೇನೆ ನಾನು. ಒಂದು ದಿನ ನಿದ್ದೆ ಮಾಡಲಿಲ್ಲ ಅಂದರೆ ಏನೂ ಆಗೋಲ್ಲ. ಮತ್ತು ಈಗ ಬೆಳಗಿನ ಜಾವ ಆಗಿದೆ, ಇನ್ಯಾವ ನಿದ್ದೆ? ನನಗೆ ಸ್ನಾನ ಮಾಡಲು ಸಹಾಯ ಮಾಡು ಬಾ ಅಂತ ಹೇಳಿ ನರ್ಸ್ ಪೂಜಾಳ ಸಹಾಯದಿಂದ ಸ್ನಾನ ಮುಗಿಸಿದ ನೀಲಾಂಬರಿ ಹೆಗ್ಡೆಯವರು ಚಂದದ ರೇಷ್ಮೆ ಸೀರೆ ಉಟ್ಟು ರೆಡಿಯಾದವರು ಮತ್ತೆ ಹೊರಗೆ ಬಂದಿದ್ದರು. ಯಾವಾಗಲೂ ಕ್ವಾರ್ಟರ್ಸ್ನಲ್ಲಿರುವ ಮನೆ ಕೆಲಸದವರು 5ರ ಹೊತ್ತಿಗೆ ಬರುತ್ತಿದ್ದರು. ಆದರೆ ಮಧ್ಯರಾತ್ರಿಯಷ್ಟೊತ್ತಿಗೆ ನೀಲಾಂಬರಿ ಅವರು ಕರೆದಿದ್ದರಿಂದ ಅಲ್ಲಿಯೇ ಉಳಿದಿದ್ದವರು ಎಲ್ಲರೂ ತಮ್ಮ ನಿತ್ಯ ಕರ್ಮಗಳು ಸ್ನಾನ ಮುಗಿಸಿ ಬರಲು ಹೋಗಿದ್ದರು. ಈಗಾಗಲೇ ಮನೆಯಲ್ಲಿ ಹಬ್ಬದ ಅಡುಗೆಗೆ ತಯಾರಿಯಾಗಿತ್ತು. ಕ್ಷಣದಲ್ಲಿಯೇ ನೀಲಾಂಬರಿ ಹೆಗ್ಡೆಯವರ ಆದೇಶದ ಮೇರೆಗೆ ಮನೆಯನ್ನು ಚಂದವಾಗಿ ಅಲಂಕಾರ ಮಾಡಿದ್ದರು. ಪೂಜಾ, ದೇವರ ಕೋಣೆಯನ್ನು ಕ್ಲೀನ್ ಮಾಡಿಬಿಡು. ಹಾಗೆ ವಾಸುಕಿಗೆ ಕಾಲ್ ಮಾಡಿ ಎಲ್ಲಿದ್ದಾರೆ ಅಂತ ಕೇಳು. ಇಷ್ಟೊತ್ತಿಗೆಲ್ಲ ಬರಬೇಕಾಗಿತ್ತವರು ಎಂದು ಕೇಳುವರು. ಸರಿ ಮೇಡಮ್ ಅಂತ ಹೇಳಿದ ಪೂಜಾ ವಾಸುಕಿಗೆ ಕರೆ ಮಾಡುತ್ತಲೇ ದೇವರ ಕೋಣೆಗೆ ಹೋಗಿ ಸ್ವಚ್ಛ ಮಾಡುವಳು. ಆದರೆ ಅವ ಕಾಲ್ ರಿಸೀವ್ ಮಾಡದೇ ಇದ್ದಾಗ ದೇವರ ಕೋಣೆ ಸ್ವಚ್ಛ ಮಾಡಿ ಬಂದ ನೀಲಾಂಬರಿಯವರಿಗೆ ವಾಸುಕಿ ಫೋನ್ ರಿಸೀವ್ ಮಾಡುತ್ತಿಲ್ಲದ ವಿಷಯವನ್ನು ವರದಿ ಒಪ್ಪಿಸಿದಳು. ಹೌದಾ, ಬಿಡು, ಇನ್ನೊಂದು 15 ನಿಮಿಷ ಆದಮೇಲೆ ಕಾಲ್ ಮಾಡು. ಹಾಗೆ ವಾಸುಕಿಗೆ ಹೇಳಿ ಆ ಹುಡುಗಿ ಮತ್ತು ಮಗುನ ಗೆಸ್ಟ್ ಹೌಸ್ಗೆ ಕರೆದುಕೊಂಡು ಹೋಗಲು ಹೇಳು. ಅಲ್ಲೇ ಅವರಿಬ್ಬರು ತಯಾರಾಗಿ ಮನೆ ಪ್ರವೇಶ ಮಾಡಲಿ ಎಂದು ತಿಳಿಸಿದರು. ಅವರ ಮಾತಿಗೆ ಸರಿ ಎಂದು ತಲೆ ಆಡಿಸುತ್ತಿದ್ದ ಪೂಜಾ ನೀಲಾಂಬರಿ ಹೆಗಡೆಯವರ ಫೋನ್ ರಿಂಗ್ ಆಗುತ್ತಿರುವುದನ್ನು ನೋಡಿ ಅವರ ಫೋನ್ ತಂದಳು. ಮೇಡಮ್, ಆಶ್ರಮದ ಗುರುಗಳು ಕಾಲ್ ಮಾಡ್ತಾ ಇದ್ದಾರೆ. ಇಷ್ಟು ಬೇಗ ಗುರುಗಳು ನನಗೆ ಯಾಕೆ ಕಾಲ್ ಮಾಡ್ತಾ ಇದ್ದಾರೆ ಅಂತ ಆಶ್ಚರ್ಯ ವ್ಯಕ್ತಪಡಿಸುತ್ತದೆ ಕಾಲ್ ರಿಸೀವ್ ಮಾಡಿದರು. ನಮಸ್ಕಾರ ನೀಲಾಂಬರಿ ಹೆಗಡೆಯವರಿಗೆ. ಮನೆ ಬೆಳಗಲು ಹೆಣ್ಣು ಬರುತ್ತಾಳೆ ಎಂದು ಹೇಳಿದ್ದೆ ಅಲ್ವೇ? ಹೇಗಿದೆ ತಯಾರಿ ಎಂದು ಕೇಳುವರು. ಹೌದು ಗುರುಗಳೇ, ನೀವು ಹೇಳಿದಂತೆ ಆ ಹೆಣ್ಣನ್ನು ಮತ್ತೆ ಮಗುವನ್ನು ಕರೆತರಲು ನಾನು ಅಗಸ್ತ್ಯನಿಗೆ ಹೇಳಿದ್ದೆ. ಅವ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಕರೆತರುತ್ತಾನೆ ಅಂತ ಹೇಳುವರು. ಒಳ್ಳೆಯದು ಒಳ್ಳೆಯದು, ಶುಭ ಗಳಿಗೆಯಲ್ಲಿ ಮನೆ ತುಂಬಿಸಿಕೊಳ್ಳಿ. ಬೆಳಿಗ್ಗೆ 6:15ಕ್ಕೆ ಒಳ್ಳೆಯ ಶುಭ ಮುಹೂರ್ತವಿದೆ. ಆ ಸಮಯದಲ್ಲಿ ಆ 2 ಹೆಣ್ಣು ಮಕ್ಕಳ ಗೃಹ ಪ್ರವೇಶ ಆಗಲಿ. ನಿಮ್ಮ ಮನೆ ಹಾಗೂ ನಿಮ್ಮ ವಂಶ ಮತ್ತಷ್ಟು ಆಕೆಯಿಂದ ಬೆಳಗುತ್ತದೆ. ಹಾಗೆ ನಿಮ್ಮ ಮಗನ ಆಯಸ್ಸು ಸಹ ಎಂದು ತಿಳಿಸಿದರು. ಸರಿ ಗುರುಗಳೇ, ಆ ಸಮಯದಲ್ಲಿಯೇ ಅವರ ಗೃಹ ಪ್ರವೇಶವನ್ನು ಮಾಡಿಸುವೆ. ಹಾಗೆ ಇಂದು ನಿಮಗೆ ಸಮಯವಿದ್ದರೆ ಮನೆಗೆ ಬರಲು ಆಗುತ್ತದೆಯೇ ಎಂದು ಕೇಳಿದರು. ಖಂಡಿತ ನೀಲಾಂಬರಿ, ಬಂದೇ ಬರ್ತೇನೆ. ಇವತ್ತು ಸಂಜೆ ಅಷ್ಟೊತ್ತಿಗೆ ಬರುವೆ ಎಂದು ಹೇಳಿ ಕಾಲ್ ಕಟ್ ಮಾಡಿದರು. ಪೂಜಾ, ವಾಸುಕಿ ಕಾಲ್ ರಿಸೀವ್ ಮಾಡ್ತಾ ಇಲ್ಲ ಅಂತ ಹೇಳಿದ್ಯಲ್ಲ, ಮೆಸೇಜ್ ಹಾಕಿರು ನಮ್ಮ ಗೆಸ್ಟ್ ಹೌಸ್ಗೆ ಹೋಗಲು. ಅಲ್ಲಿಂದನೆಲ್ಲರೂ ಒಟ್ಟಿಗೆ ತಯಾರಾಗಿ ಬರಲಿ. ಹಾಗೆ ನಮ್ಮ ಬಟ್ಟೆ ಅಂಗಡಿಯಿಂದ ಆಕೆಗೆ ಬೇಕಾಗುವ ಬಟ್ಟೆಗಳು ಹಾಗೆ 1 ವರ್ಷದೊಳಗಿನ ಮಗುವಿನ ಅಳತೆಯ ಬಟ್ಟೆಗಳನ್ನು ಮನೆಗೆ ತಲುಪಿಸಲು ತಿಳಿಸು. ಹಾಗೆ ಈಗ ಸದ್ಯಕ್ಕೆ ಬೇಕಾಗುವ ಬಟ್ಟೆನ ಅವರಿಬ್ಬರಿಗೂ ಗೆಸ್ಟ್ ಹೌಸ್ಗೆ ಕಳಿಸಲು ಹೇಳು. ಜೊತೆಗೆ ಜಯಮ್ಮ, ನೀವು ಗೆಸ್ಟ್ ಹೌಸ್ಗೆ ಹೋಗಿ. ಮಗುವಿನ ಜವಾಬ್ದಾರಿ ಇನ್ಮುಂದೆ ನಿಮ್ಮದೇ ಎಂದು ಹೇಳಿದಾಗ ಪೂಜಾ ನೀಲಾಂಬರಿಯವರು ಹೇಳಿದ 2 ಕೆಲಸವನ್ನು ಮುಗಿಸಿದಳು. ಇತ್ತ ವಿಪರೀತ ತಲೆನೋವಿಗೆ ಹಣೆ ಹಿಡಿದುಕೊಂಡ ಅಗಸ್ತ್ಯ ಒದ್ದಾಡಲು ತಲೆ ತಗ್ಗಿಸಿ ಕೂತಿದ್ದ ಸ್ವರ ಅವನ ಒದ್ದಾಟಕ್ಕೆ ತಲೆ ಎತ್ತಿ ಅವನ ಕಡೆ ನೋಡಿದವಳು ಗಾಬರಿಯಾಗುವಳು. ಅಯ್ಯೋ, ನಿಮ್ಗೇನಾಗ್ತಿದೆ ಅಗಸ್ತ್ಯ ಸರ್? ಏನಾಯಿತು ನಿಮಗೆ? ವಾಸುಕಿ ಸರ್, ಅಗಸ್ತ್ಯ ಸರ್ ತುಂಬ ಒದ್ದಾಡ್ತಾ ಇದ್ದಾರೆ, ಬನ್ನಿ ನೋಡಿ ಏನಾಗಿದೆ ಎಂದು ಆತಂಕದಿಂದ ಹೇಳಿದಳು. ಅಯ್ಯೋ, ಇಲ್ಲಿಂದ ನಾನು ಬರೋಕ್ಕಾಗೋಲ್ಲ ಅಲ್ಲಿಗೆ. ಒಂದು ಕೆಲಸ ಮಾಡಿ, ಅವನ ಹತ್ರ ಹೋಗಿ ಅವನ ಕೈಯನ್ನು ಬಿಗಿಯಾಗಿ ಹಿಡಿದುಕೊಳ್ಳಿ ಬೇಗ ಎಂದು ಗಾಬರಿಯಲ್ಲಿ ಹೇಳುವನು. ನಾನಾ ಹೆದರುತ್ತಾ ಕೇಳುವಳು. ನೀವೇ, ಇನ್ಯಾರು ಬಂದು ಮಾಡ್ತಾರೆ ಅಂತ ನಿಮಗೆ ಹೇಳ್ತಾ ಇರೋದು. ಮುಷ್ಟಿ ಕಟ್ಟಿರುವ ಅವನ ಕೈಯನ್ನು ಬಿಡಿಸಿ ಬಿಗಿಯಾಗಿ ಹಿಡಿದುಕೊಳ್ಳಿ. ನಂತರ ನಿಧಾನಕ್ಕೆ ಅವನ ಹಣೆಯನ್ನು ಒತ್ತಿ ಹಿಡಿಯಿರಿ ಎಂದು ಕೋಪದಲ್ಲಿ ಹೇಳಿದಾಗ ಮಗು ಹಿಡಿದುಕೊಂಡೇ ಸರಿ ಎಂದು ತಲೆ ಆಡಿಸಿದವಳು ನಿಧಾನಕ್ಕೆ ಅವನ ಹತ್ತಿರ ಹೆಜ್ಜೆ ಇಟ್ಟವಳು. ಅವನ ಕೈಯನ್ನು ಮುಟ್ಟಲು ಗಡಗಡ ನಡುಗುತ್ತಿದ್ದಳು. ಬೇಗ ಎಂದು ವಾಸುಕಿ ಹಿಂದೆ ತಿರುಗಿದಾಗ ದಡಬಡಾಯಿಸಿದವಳು ಸರಿ ಎಂದು ಬಂದು ತಲೆ ಆಡಿಸಿ ಒಂದು ಕೈಯಲ್ಲಿ ಮಗುವನ್ನು ಹಿಡಿದುಕೊಂಡು ಮತ್ತೊಂದು ಕೈಯಲ್ಲಿ ನಿಧಾನಕ್ಕೆ ಅಗಸ್ತ್ಯನ ಒರಟು ಕೈಗಳನ್ನು ಸ್ಪರ್ಶಿಸಿದಳು. ಅವನ ಮುಖವನ್ನು ನೋಡಿ ಉಗುಳು ನುಂಗಿ
ಮೆಲ್ಲಗೆ ಮುಷ್ಟಿ ಕಟ್ಟಿರುವ ಅವನ ಕೈಯನ್ನು ಬಿಡಿಸಲು ನೋಡುವಳು. ಕ್ಷಣ ಕ್ಷಣಕ್ಕೂ ಅವನ ಒದ್ದಾಟ ಹೆಚ್ಚಾಗುತ್ತಿತ್ತು. ಅವನ ಮುಷ್ಟಿ ಕಟ್ಟಿರುವ ಕೈಯನ್ನು ಬಿಡಿಸಲು ಸೋಲುವ ಸ್ವರ. ಎಚ್ಚರವಾದ ತನ್ನ ಮಗುವಿನ ಕಡೆ ಗಮನ ಕೊಟ್ಟವಳು. ನಿದ್ದೆಯಿಂದ ಕಿರಿಕಿರಿಯಲ್ಲಿ ಎಚ್ಚರಗೊಂಡ ಪುಟಾಣಿ, ಒದ್ದಾಡುತ್ತಿರುವ ಅಗಸ್ತ್ಯ ತನ್ನ ಬೆರಗು ಕಂಗಳಿಂದ ನೋಡಿ ಹೆದರುತ್ತಾ ತನ್ನಮ್ಮನ ಕೊರಳನ್ನು ತಬ್ಬಿತು. ಮಾಮ್ ಎಂದು ಜೋರಾಗಿ ಕಿರಿಚಿಕೊಂಡಾಗ ಬೆಚ್ಚಿದ ಸ್ವರ. ಮತ್ತೊಮ್ಮೆ ಅವನ ಕೈಯನ್ನು ಸ್ಪರ್ಶಿಸುವ ಮೊದಲೇ ತನ್ನ ಪುಟ್ಟ ಕೈಗಳಿಂದ ತನ್ನ ಅಪ್ಪನ ಕೈಯನ್ನು ಸ್ಪರ್ಶಿಸಿದ ಮಗು ಮೆಲ್ಲಗೆ ಬಗ್ಗುತ್ತಾ ತನ್ನ ಪುಟ್ಟ ಬಾಯಿಂದ ಅಗಸ್ತ್ಯನ ಮುಷ್ಟಿ ಕಟ್ಟಿದ ಕೈಗೆ ಇನ್ನೂ ಹುಟ್ಟಿರದ ಹಲ್ಲಲ್ಲಿ ಕಚ್ಚಿತು. ಇತ್ತೀಚೆಗೆ ಅವಳಿಗೆ ಹಲ್ಲು ಮೂಡುತ್ತಿತ್ತು. ಏನಾದರೂ ಸಿಕ್ಕರೆ ಕಚ್ಚಿ ಕಚ್ಚಿ ಇಡುತ್ತಿದ್ದಳು. ಈಗ ಅಗಸ್ತ್ಯನ ಹೊರಟು ಕೈಗಳನ್ನು ತನ್ನ ಪುಟ್ಟ ಬಾಯಲ್ಲಿ ಕಚ್ಚಿದರೆ ಇಷ್ಟೊತ್ತು ನೋವಿನಿಂದ ಒದ್ದಾಡುತ್ತಿದ್ದವನು ನಿಧಾನವಾಗಿ ಸಹಜ ಸ್ಥಿತಿಗೆ ಬರುವನು. ಓಕೆನಾ ಅಂತ ಹಿಂದೆ ತಿರುಗಿ ನೋಡಿ ಕೇಳಿದ ವಾಸುಕಿಗೆ ಅಲ್ಲಿ ಏನಾಯಿತು ಅನ್ನುವುದು ಗೊತ್ತಿಲ್ಲ. ಮಗಳ ಕಡೆ ಆಶ್ಚರ್ಯದಲ್ಲಿ ನೋಡುತ್ತಿದ್ದ ಸ್ವರ ವಾಸುಕಿಯ ಧ್ವನಿಗೆ ಎಚ್ಚೆತ್ತು ಹಾ ಎಂದು ತಲೆ ಹಾಡಿಸಿ ಮರಳಿ ತಾನು ಕೂತಿದ್ದ ಜಾಗಕ್ಕೆ ಬಂದು ಕುಳಿತುಕೊಂಡಳು. ತನ್ನ ಸೆರಗಿನಲ್ಲಿ ಮಗಳ ಬಾಯಿ ಒರೆಸಿದವಳು ಮಗಳ ಹಣೆಗೆ ಗಟ್ಟಿಯಾಗಿ ಮುತ್ತಿಟ್ಟಳು. ಅವರ ನೋವಿಗೆ ನೀನೇ ಮೆಡಿಸಿನ್ ಅಲ್ವಾ ಮಗಳೇ? ಖಂಡಿತ ನೋಡ್ತಾ ಇರು, ಒಂದಲ್ಲ ಒಂದು ದಿನ ಅವರು ನಿನ್ನನ್ನು ಒಪ್ಪಿಕೊಳ್ತಾರೆ. ನೀಲಾಂಬರಿ ಮೇಡಮ್ ಅವರೇ ನಮ್ಮನ್ನು ಕರೆತರಲು ಹೇಳಿದ್ದಾರೆ ಅಂದರೆ ಖಂಡಿತ ನಿನಗೊಂದು ಒಳ್ಳೆಯ ಜೀವನವನ್ನು ರೂಪಿಸಿಕೊಡ್ತಾರೆ. ಇನ್ಯಾವ ಚಿಂತೆ ಇಲ್ಲ ನನಗೆ. ಆ ಮಹಾತಾಯಿಯ ಕೈಗೆ ನಿನ್ನನ್ನು ಕೊಟ್ಟರೆ ನೀನು ಆ ತಾಯಿಯ ನೆರನಲ್ಲಿ ಮಹಾ ವ್ಯಕ್ತಿ ಆಗ್ತೀಯ ಅಂತ ಮಗಳ ಕಡೆ ನೋಡುತ್ತಾ ಹೇಳಿಕೊಂಡವಳು ಅಗಸ್ತ್ಯನ ಕಡೆ ನೋಡಿದರೆ ಇಷ್ಟೊತ್ತು ನೋವಿನಲ್ಲಿ ಒದ್ದಾಡುತ್ತಿದ್ದವನು ಈಗ ಮಗುವಿನಂತೆ ಮಲಗಿದ್ದ. ಗೆಸ್ಟ್ ಹೌಸ್ ಗ್ರೌಂಡ್ನಲ್ಲಿ ಲ್ಯಾಂಡ್ ಆಗಬೇಕು ಎಂದು ವಾಸುಗೆ ತಿಳಿಸಿದಾಗ ಸರಿ ಎಂದು ತಲೆ ಆಡಿಸಿದ ಪೈಲಟ್ ಅಗಸ್ತ್ಯನ ಬಂಗಲೆಯಿಂದ ಸ್ವಲ್ಪ ದೂರಕ್ಕಿರುವ ಗೆಸ್ಟ್ ಹೌಸ್ನ ಮುಂದಿದ್ದ ದೊಡ್ಡ ಗ್ರೌಂಡ್ನಲ್ಲಿ ಪ್ರೈವೇಟ್ ಜೆಟ್ ಇಳಿಸಿದ್ದ. ಜೆಟ್ಟಿಂದ ಇಳಿದ ವಾಸುಕಿಯ ತಮ್ಮತ್ತಿರ ಓಡಿ ಬರುತ್ತಿದ್ದ ಬಾಡಿಗಾರ್ಡ್ಸ್ಗಳನ್ನು ನೋಡಿದವನು ಸ್ವರಗೆ ಅವಳ ಮಗು ಜೊತೆಯಲ್ಲಿ ಇಳಿಯಲು ತಿಳಿಸಿದನು. ಇವರ ಜೊತೆ ಗೆಸ್ಟ್ ಹೌಸಲ್ಲಿರಿ, ಬೇಗ ಇನ್ನೊಂದು ಗಂಟೆಯಲ್ಲಿ ರೆಡಿಯಾಗಿರಿ, ಮತ್ತೆ ಬಂದು ಕರೆದುಕೊಂಡು ಹೋಗ್ತೇವೆ. ಹಾಗೆ ಒಂದು ನಿಮಿಷ, ನೀಲಾಂಬರಿ ಮೇಡಮ್ ನೀವಿಬ್ಬರಿಗೆ ನಿಮಗೆ ಬೇಕಾದ ಬಟ್ಟೆ ಹಾಗೂ ಮಿಕ್ಕ ವಸ್ತುಗಳನ್ನು ಕೊಟ್ಟು ಕಳಿಸಿದ್ದಾರೆ. ಅವರ ಆಸೆಗೆ ನಿರಾಸೆ ಮಾಡದೆ ಅವರು ಕೊಟ್ಟಿರುವ ಬಟ್ಟೆಯನ್ನು ಧರಿಸಿ ಬನ್ನಿ ಎಂದು ಹೇಳಿದವನು ಸ್ವರ ಮತ್ತೆ ಅವಳ ಮಗುವನ್ನು ಬಾಡಿಗಾರ್ಡ್ಸ್ಗಳ ಜೊತೆ ಕಳಿಸಿದವನು ನಿದ್ದೆಯಲ್ಲಿದ್ದ ಅಗಸ್ತ್ಯನನ್ನು ಎಬ್ಬಿಸಿದ. ಇನ್ನೂ ನಿದ್ದೆಯಲ್ಲೇ ಇದ್ದವನನ್ನು ಗಮನಿಸಿದವನು ಬಾಡಿಗಾರ್ಡ್ಗಳ ಸಹಾಯದಿಂದ ಅವನನ್ನು ಕಾರಿನೊಳಗೆ ಮಲಗಿಸಿ ಸಂಜೀವಿನಿ ಹಾಸ್ಪಿಟಲ್ನತ್ತ ಹೋಗುವನು. ಈಗಾಗಲೇ ವಾಸುಕಿ ಡಾಕ್ಟರ್ಸ್ಗೆ ಅಗಸ್ತ್ಯನ ಕಂಡೀಷನ್ ಹೇಳಿದ್ದರಿಂದ ಅವರೆಲ್ಲರೂ ತಯಾರಿ ಮಾಡಿಕೊಂಡು ಇವರಿಗಾಗಿಯೇ ಕಾಯುತ್ತಿದ್ದರು. ಅಗಸ್ತ್ಯ ಬಂದ ತಕ್ಷಣ ಅವನನ್ನು ಸ್ಪೆಷಲ್ ವಾರ್ಡ್ಗೆ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಮಾಡಲು ಶುರು ಮಾಡಿದರು. ಸತತ ಅರ್ಧ ಗಂಟೆಯ ನಂತರ ವಾರ್ಡಿಂದ ಬಂದ ಡಾಕ್ಟರ್ ಹೊರ ಬಂದಾಗ ವಾಸುಕಿ ಚಿಂತೆಯಲ್ಲಿ ಅವರತ್ತ ನೋಡಿದನು. ಕಮ್ ಟು ಮೈ ಕ್ಯಾಬಿನ್ ಮಿಸ್ಟರ್ ವಾಸುಕಿ ಎಂದು ಹೇಳಿದ ಡಾಕ್ಟರ್ ಮುಂದೆ ಹೋಗಿ ಅಗಸ್ತ್ಯನ ರಿಪೋರ್ಟ್ ಹಿಡಿದು ಕೂತಿದ್ದರು. ಈಗ ಮತ್ತೆ ಯಾವ ಪ್ರಾಬ್ಲಮ್ ಇದೆ ಡಾಕ್ಟರ್? ಅಗಸ್ತ್ಯ ಪೂರ್ತಿಯಾಗಿ ಹುಷಾರಾಗೋಕೆ ಆಗೋಲ್ವಾ? ಈ ರೀತಿ ಮಧ್ಯೆ ಇಷ್ಟೊಂದು ನೋವು ಅನುಭವಿಸಿ ಅವನ ಕಂಡೀಷನ್ ಬೇರೆಯದೇ ರೀತಿ ಹೋಗುತ್ತಿದೆ. ಇದಕ್ಕೆ ಯಾವುದೇ ಪರಿಹಾರ ಇಲ್ವಾ ಅಂತ ಕೋಪ ಹಾಗೂ ಅಸಹಾಯಕತೆಯಲ್ಲಿ ಕೇಳುವನು. ರಿಲ್ಯಾಕ್ಸ್ ಮಿಸ್ಟರ್ ವಾಸುಕಿ, ಅಂತ ಸೀರಿಯಸ್ ಪ್ರಾಬ್ಲಮ್ ಏನಿಲ್ಲ. ತುಂಬ ಟೆನ್ಷನ್ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಅವರ ಕೋಪನೆ ಅವರಿಗೆ ಮುಳುವಾಗುತ್ತಿರುವುದು. ಆದ್ದರಿಂದ ಈ ರೀತಿ ಆಗ್ತಾ ಇದೆ. ನಾವು ಮೊದಲೇ ಹೇಳಿದ್ವಿ ಅಲ್ವಾ, ಅವರಿಗೆ ಈ ಆಫೀಸ್ ಲೈಫ್ ಇಂದ ಪ್ರಪಂಚಕ್ಕೆ ಕರೆದುಕೊಂಡು ಹೋಗ್ಬೇಕು. ಆ ಕೆಲಸ ಮಾಡ್ತಾ ಇಲ್ಲ. ಅದಕ್ಕೆ ರಿಸಲ್ಟ್ ಈ ರೀತಿ ಇದೆ. ಒಂದು ಕೆಲಸ ಮಾಡಿ, ನಾವು ಮೊದಲೇ ತಿಳಿಸಿದಂತೆ ಅವರಿಗಿಷ್ಟೇ ಇರುವವರ ಜೊತೆ ಸ್ವಲ್ಪ ದಿನ ಈ ಆಫೀಸ್ ಟೆನ್ಷನ್ ಇಲ್ಲದೆ ಫ್ರೀಯಾಗಿ ಬಿಡಿ. ಆಮೇಲೆ ನೋಡ್ತಾ ಇರಿ, ಅವರೇ ಚೇಂಜ್ ಆಗ್ತಾರೆ ಅಂತ ಹೇಳುವರು. ಅವನಿಗೆ ಇಷ್ಟ ಇರುವ ಜನ ಅಂದರೆ ಅವನಮ್ಮ ಮಾತ್ರ. ಹಾಗೇ ಮಾಡ್ತೀನಿ. ಒಂದು ವಾರ ಆಂಟಿ ಜೊತೆನೇ ಮನೆಯಲ್ಲಿರುವ ಆಫೀಸ್ ಕೆಲಸ ಎಲ್ಲ ನಾನೇ ನೋಡ್ಕೊಳ್ತೀನಿ ಅಂತ ಅವನಿಗೆ ಹೇಳ್ತೀನಿ. ಸರಿ ಅಲ್ವಾ ಇದು ಅಂತ ಹೇಳಿದಾಗ ಅವನತ್ತ ನೋಡಿದ ಡಾಕ್ಟರ್ ತಲೆ ಹಾಡಿಸಿದರು. ಇವಾಗ ಕರ್ಕೊಂಡು ಹೋಗ್ಬೋದಾ? ಎಚ್ಚರ ಇದ್ದಾನ ಅವನು ಅಂತ ಮತ್ತೆ ಕೇಳುವನು. ಇಂಜೆಕ್ಷನ್ ಹಾಕಿದ್ದೇನೆ, 20 ಮಿನಿಟ್ಸಲ್ಲಿ ಎಚ್ಚರ ಆಗ್ತಾರೆ. ನಂತರ ಕರೆದುಕೊಂಡು ಹೋಗ್ಬೋದು. ಹಾಗೆ ಸ್ವಲ್ಪ ಯೋಗ ಮಾಡಲು ಹೇಳಿ. ವರ್ಕೌಟ್ ಒಂದೇ ಅಲ್ಲ, ಯೋಗ ಮಾಡಿದರೆ ನಮ್ಮ ಮನಸ್ಥಿತಿ ಸಮದಟ್ಟಿಗೆ ಬರುತ್ತೆ. ಹಾಗಾಗಿ ಹೇಳ್ತಾ ಇದ್ದೇನೆ ಎಂದು ತಿಳಿಸಿದಾಗ ಸರಿ ಎಂದು ತಲೆ ಹಾಡಿಸಿದ ವಾಸುಕಿ ಹೊರ ಹೋಗಿದ್ದನು. ಮೇಡಮ್,
ನೀವು ಫ್ರೆಶ್ ಆಗಲು ಎಲ್ಲ ವ್ಯವಸ್ಥೆ ಆಗಿದೆ. ಹಾಗೆ ಮಗುವಿಗೆ ಸಹಾಯ ಮಾಡಲು ನನ್ನನ್ನು ನೀಲಾಂಬರಿ ಮೇಡಮ್ ಅವರೇ ಕಳಿಸಿದ್ದಾರೆ. ಯಾವುದೇ ಸಂಕೋಚ ಪಟ್ಟಿಕೊಳ್ಳದೆ ಕೆಲಸ ಹೇಳಿ ಮಾಡ್ತೇನೆ ಎಂದು 40ರ ಜಯಮ್ಮ ಎನ್ನುವ ಹೆಂಗಸು ಸ್ವರಳನ್ನು ರೂಮಿಗೆ ಕರೆತಂದು ಹೇಳುವರು. ಥ್ಯಾಂಕ್ಸ್ ಆಂಟಿ, ನಾನು ಸ್ನಾನ ಮಾಡಬೇಕು. ಪಾಪುಗೆ ಹಾಲು ಕುಡಿಸಿ ಬಿಡುತ್ತೇನೆ. ಅನಂತರ ಅವಳನ್ನು ಸ್ವಲ್ಪ ಹೊತ್ತು ನೋಡ್ಕೊಳ್ತಾ ಇರಿ. ಎಚ್ಚರ ಆದರೆ ಅಳುತ್ತಾಳೆ ಎಂದು ಹೇಳಿದವಳು ಬೆಡ್ ಮೇಲೆ ಕುಳಿತು ಮಗುವಿಗೆ ಹೊಟ್ಟೆ ತುಂಬಿಸಿ ಜಯಮ್ಮ ಅವರ ಕೈಯಲ್ಲಿ ಕೊಟ್ಟು ವಾಶ್ರೂಮ್ನತ್ತ ಹೋಗಿದ್ದಳು. ನೀಲಾಂಬರಿ ಮೇಡಮ್ ಅವರು ನಮ್ಮನ್ನು ಕರೆಸಿರುವ ಉದ್ದೇಶ ಆದರೂ ಏನು, ನನಗೆ ಬೈಯಲು ಕರೆಸಿರ್ಬೋದಾ? ಅಂದರೆ ಅಗಸ್ತ್ಯ ಸರ್ ಈ ರೀತಿಯಾಗಿದ್ದಕ್ಕೆ ನಾನೇ ಕಾರಣ ಅಂತ ಗೊತ್ತಾಗಿ ಏನಾದರೂ ಬೈದುಕೊಳ್ಳಲಿ, ಸುಮ್ಮನೆ ತಲೆ ತಗ್ಗಿಸಿ ನಿಂತು ಬಿಡುತ್ತೇನೆ ಎಂದು ಹೇಳಿಕೊಂಡವಳು ಬೇಗ ಬೇಗನೆ ಸ್ನಾನ ಮುಗಿಸಿ ಜಯಮ್ಮ ಕೊಟ್ಟಿದ್ದ ನೀಲಿ ಬಣ್ಣದ ಸೀರೆಯನ್ನು ಅಲ್ಲಿಯೇ ಹುಟ್ಟವಳು ಕೂದಲು ಒರೆಸುತ್ತಾ ಹೊರಬಂದಳು. ಮುಜುಗರದಲ್ಲಿಯೇ ಹೊರಬರುವ ಸ್ವರ ಟವೆಲ್ನ ಬಾಲ್ಕನಿಯಲ್ಲಿ ಒಣಗಿ ಹಾಕಿ ಒಳಗೆ ಬರುವಳು. ಎಷ್ಟು ಮುದ್ದಾಗಿದೆ ಹುಡುಗಿ. ಇವಳಿಗೂ ನೀಲಾಂಬರಿ ಮೇಡಮ್ ಅವರಿಗೂ ಏನು ಸಂಬಂಧ? ಮೇಡಮ್ ಇದುವರೆಗೂ ಅವರ ಹತ್ತಿರದ ಸಂಬಂಧಿಕರನ್ನು ಯಾರನ್ನು ಕೂಡ ಮನೆಗೆ ಸೇರಿಸಿಲ್ಲ. ಅಗಸ್ತ್ಯ ಸರ್ ಬಿಟ್ಟರೆ ಬೇರೆ ಯಾರನ್ನು ಅವರು ಇಷ್ಟೊಂದು ಕಾಳಜಿ ಹಾಗೂ ಮಮತೆಯಲ್ಲಿ ನೋಡಿಲ್ಲ. ಆದರೆ ರಾತ್ರಿಯಿಂದನೇ ಇವರ ಬರುವಿಕೆಗಾಗಿ ಜಾತಕ ಪಕ್ಷಿಯಂತೆ ಕಾದಿದ್ದಾರೆ. ಮನೆಗೆ ಮೊಮ್ಮಗಳು ಬರುವಂತೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಅಂದರೆ ಈ ಮಗು ಅಗಸ್ತ್ಯ ಸರ್ದೇ ಎಂದು ಆಶ್ಚರ್ಯದಲ್ಲಿ ಹೇಳಿಕೊಂಡ ಜಯಮ್ಮ ಅವರು ಮಗುವನ್ನು ಸೂಕ್ಷ್ಮವಾಗಿ ನೋಡಿದರು. ಯಾರಿಗೆ ಆದರೂ ತೋರಿಸಿದರೆ ಹೇಳ್ಬೋದು ಇದು ಅಗಸ್ತ್ಯನ ಮಗುನೇ ಎಂದು ಆಗಿತ್ತು ಮಗುವಿನ ರೂಪ. ನೀಲಿ ಕಣ್ಣುಗಳು ಮಾತ್ರ ತಾಯಿಯಿಂದ ಬಂದ ಕೊಡುಗೆಯಾದರೆ ಮಿಕ್ಕೆಲ್ಲವೂ ತಂದೆಯ ಬಳುವಳಿ. ಅಗಸ್ತ್ಯನ ಹಾಗೆಯೇ ಚೂಪಾದ ಮೂಗು, ತೀಕ್ಷ್ಣ ಕಣ್ಣುಗಳು. ಬಾಯಿ ಮೇಲೆ ಬೆರಳಿಟ್ಟುಕೊಂಡ ಜಯಮ್ಮ ಅವರು ಮಗುವನ್ನು ಖುಷಿಯಲ್ಲಿ ನೋಡಿದವರು ಮಗುವಿನ ಹುಬ್ಬನ್ನು ಸರಿಯಾಗಿ ಗಮನಿಸಿದರು. ಅಗಸ್ತ್ಯನಿಗೆ ಹುಬ್ಬಿನ ಹತ್ತಿರ ಇರುವ ಸಣ್ಣ ಕಪ್ಪು ಮಚ್ಚೆಯು ಮಗುವಿನ ಹತ್ರವೂ ಸಹ ಇತ್ತು. ಹೀಗಂತೂ ಅವರಿಗೆ ಖಚಿತವಾಗಿ ಬಿಟ್ಟಿತ್ತು ಈ ಮಗು ಅಗಸ್ತ್ಯನದೇ ಎಂದು. ಆಶ್ಚರ್ಯದಲ್ಲಿಯೇ ಸ್ವರ ಕಡೆ ನೋಡಿದರು. ಮಗು ಅಗಸ್ತ್ಯ ಸರ್ದು ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ. ಹಾಗಾದರೆ ಈ ಹುಡುಗಿ ನಮ್ಮ ಅಗಸ್ತ್ಯ ಸರ್ನ ಹೆಂಡತಿ ಅಂತ ನೋಡುವರು. ಅವಳ ಕೊರಳಲ್ಲಿ ತಾಳಿ ಇರಲಿಲ್ಲ. ಅವಳನ್ನೇ ಮೇಲಿನಿಂದ ಕೆಳಗಿನ ತನಕ ನೋಡಿದರು. ಈ ಹುಡುಗಿನ ಕೇಳಿ ಬಿಡ್ಲ ಸರ್ ಹೆಂಡ್ತಿನ ನೀವು ಅಂತ? ಬೇಡ ಬೇಡ, ಸುಮ್ಮನೆ ದೊಡ್ಡ ಮನೆಯವರ ವಿಷಯ ನಮಗೆ ಯಾಕೆ ಅಂತ ಮನದಲ್ಲಿ ಅಂದುಕೊಂಡವರು ಸ್ವರನ ನೋಡಿ ನಕ್ಕರೆ. ಸ್ವರ ಸಹ ಪ್ರತಿಯಾಗಿ ನಗುವಳು. ಆಂಟಿ ಮಗುಗೆ ಸ್ನಾನ ಮಾಡಿಸಿ ಬಿಡ್ತೀನಿ ಕೊಡಿ ಅಂತ ಮಗಳನ್ನು ಎಚ್ಚರ ಮಾಡಿದಳು. ಮೇಡಮ್ ನೀವೀಗಾಗಲೇ ಸ್ನಾನ ಮಾಡಿ ಸೀರೆ ಉಟ್ಟಿದ್ದೀರಾ, ಮತ್ತೆ ಮಗುಗೆ ಸ್ನಾನ ಮಾಡಿಸಲು ಬಂದರೆ ನೀವು ತೇವ ಆಗ್ತೀರಾ? ನನಗೆ ಇದೆಲ್ಲ ಅಭ್ಯಾಸ ಇದೆ, ನನ್ನ ಕೆಲಸ ಇದು. ನನ್ನ ಮಗುಗೆ ಸ್ನಾನ ಮಾಡಿಸಿ ಬರ್ತೀನಿ, ನೀವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎಂದು ಸ್ವರ ಬರುತ್ತೇನೆ ಎಂದರು. ಬೇಡವೆಂದು ಹೇಳಿದವರು ಮಗು ಕರೆದುಕೊಂಡು ಹೋಗಿ ತಾವೇ ಸ್ನಾನ ಮಾಡಿಸಿದರು. ಆಗ ತಾನೇ ಕಣ್ಬಿಟ್ಟಿದ್ದ ಪುಟಾಣಿ ಅಪರಿಚಿತರನ್ನು ನೋಡಿ ಹೆದರಿ ಅಮ್ಮನ ಕಡೆ ಕೈ ಬೀಸಿ ಅಳುತ್ತಿದ್ದಳು. ಆಚೆ ನಿಲ್ಲದ ಸ್ವರ ಮಗಳನ್ನು ಸಮಾಧಾನ ಮಾಡುತ್ತಲೇ ಅಲ್ಲಿಯೇ ನಿಂತಿದ್ದಳು. ತಗೊಳ್ಳಿ, ರೆಡಿ ಮಾಡಿಬಿಡಿ, ಮಗು ಬಟ್ಟೆ ಇಲ್ಲಿದೆ, ನಾನು ಹೋಗಿ ನೀಲಾಂಬರಿ ಮೇಡಮ್ಗೆ ಕಾಲ್ ಮಾಡಿ ವಿಷಯ ತಿಳಿಸ್ತೀನಿ ಎಂದು ಅವರು ಹೊರ ಹೋಗಿದ್ದರು. ತನ್ನ ಅಮ್ಮನನ್ನು ಅಳುತ್ತಾ ನೋಡುತ್ತಿದ್ದ ಮಗು ಮನದಲ್ಲಿಯೇ ಬೈದುಕೊಳ್ಳುತ್ತಿದ್ದಳು. ಅಪರಿಚಿತರ ಹತ್ತಿರ ತನ್ನನ್ನು ಬಿಟ್ಟಿದ್ದಳು ಅಂತ. ಹೇಗೋ ಮಗಳಿಗೆ ಸಮಾಧಾನ ಮಾಡಿ ಹಾಲು ಕುಡಿಸಿದವಳು. ಮಗಳನ್ನು ನೀಲಾಂಬರಿ ಹೆಗಡೆಯವರು ಕೊಟ್ಟಿದ್ದ ಬಟ್ಟೆ ಹಾಕಿ ರೆಡಿ ಮಾಡಿದವಳು ರೂಮಿನಲ್ಲಿಯೇ ಕುಳಿತುಕೊಂಡಳು. ಅಮ್ಮನ ಬೆಚ್ಚನೆಯ ತೋಳಿನಲ್ಲಿದ್ದ ಪುಟಾಣಿ ನಿದ್ದೆ ಹೋಗಿದ್ದಳು. ಆದರೆ ರಾತ್ರಿ ಪೂರ ನಿದ್ದೆ ಇಲ್ಲದ ಸ್ವರಗೆ ಈಗಲೂ ನಿದ್ದೆ ಬರುತ್ತಿರಲಿಲ್ಲ. ನೀಲಾಂಬರಿ ಅವರು ತಮ್ಮನ್ನು ಕರೆಸಿರುವ ಕಾರಣವಾದರೂ ಏನು ಎಂಬುದು ಅವಳಿಗೆ ಕಾಡುತ್ತಿತ್ತು. ಮುಂದೆ ಜೀವನ ಹೇಗೆ ಎಂದು ಯೋಚಿಸುತ್ತಲೇ ಇನ್ನೇನು ಕಣ್ಮುಚ್ಚಬೇಕು ಅಷ್ಟರಲ್ಲಿ ಜಯಮ್ಮ ರೂಮ್ ಒಳಗೆ ಬಂದಿದ್ದರು. ಮೇಡಮ್, ಅಗಸ್ತ್ಯ ಸರ್ ಬರ್ತಿದ್ದಾರೆ ನಿಮ್ಮನ್ನು ಕರೆದುಕೊಂಡು ಹೋಗಲು. ಇವಾಗ ಹೊರಡುದಂತೆ, ಇಲ್ಲೇ ಹತ್ತಿರದಲ್ಲಿಯೇ ಮನೆ, ಬನ್ನಿ ನಾನು ಮಗುನ ಎತ್ತಿಕೊಳ್ಳಲ್ಲ ಅಂತ ಹೇಳಿದಾಗ ಬೇಡ ಎಂದು ತಲೆ ಆಡಿಸಿದವಳು ಭಯದಲ್ಲಿ ಅವರ ಜೊತೆ ಹೆಜ್ಜೆ ಹಾಕಿದಳು. ಐ ವಿಲ್ ಕಿಲ್ ಯು, ನೇರವಾಗಿ ಮನೆಗೆ ಕರೆದುಕೊಂಡು ಹೋಗದೆ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದಿದ್ಯಾ? ನಾನೇನು ಅವಳ ಸೇವಕನ ಅವಳನ್ನು ಕರೆದುಕೊಂಡು ಹೋಗಲು? ವಾಸುಕಿ ಯಾಕೆ ದಡ್ಡನ ರೀತಿ ವರ್ತಿಸ್ತಿದ್ಯಾ ಎಂದು ಕೂಗಾಡುತ್ತಿದ್ದ ಅಗಸ್ತ್ಯ ಜಯಮ್ಮನೊಂದಿಗೆ ಬಂದ ಸ್ವರಳನ್ನು ನೋಡಿ ಮಾತು ನಿಲ್ಲಿಸಿದವನು ಅವಳ ಕಡೆ ಕೋಪದಿಂದ ನೋಡಿದ. ನೀಲಾಂಬರಿ ಮೇಡಮ್ ಇಂದ ಆರ್ಡ್ರ್ ಬಂದಿರೋದು, ನಿಮ್ಮ ಮೂವರನ್ನು ಒಟ್ಟಿಗೆ ಕರೆದುಕೊಂಡು ಬರಬೇಕು ಅಂತ. ಅನುಮಾನವಿದ್ದರೆ ಅವರಿಗೆ ಕಾಲ್ ಮಾಡಿ ಎಂದು ಡ್ರೈವಿಂಗ್ ಸೀಟ್ನಲ್ಲಿ ಕೂತಿದ್ದ ವಾಸುಕಿ ಹೇಳಿದಾಗ ಹಲ್ಲು ಕಚ್ಚಿ ಕುಳಿತುಕೊಂಡ. ಜಯಮ್ಮ, ನೀವು ಬಾಡಿಗಾರ್ಡ್ಸ್ಗಳ ಜೊತೆ ಬೇರೊಂದು ಕಾರಿನಲ್ಲಿ ಬನ್ನಿ,
ಹಾಗೆ ನೀವು ಹಿಂದೆ ಕೂರಿ ಎಂದು ಸ್ವರ ನೋಡುತ್ತಾ ಹೇಳಿದಾಗ ಬೆಚ್ಚಿದ ಸ್ವರ ಹಿಂದಿನ ಸೀಟ್ನಲ್ಲಿ ಕೂತಿದ್ದ ಅಗಸ್ತ್ಯನ ಕಡೆ ಹೊಗಳು ನುಂಗಿ ನೋಡಿದಳು. ಅವಳು ಕಾರ್ ಹತ್ತುವ ಮೊದಲೇ ಕಾರಿನಿಂದ ಇಳಿದು ವಾಸುಕಿಗೆ ಕೆಳಗೆ ಇಳಿಯಲು ಹೇಳುವನು. ಐ ಕ್ಯಾನ್ ಡ್ರೈವ್ ಮಾಡುವಷ್ಟು ನನ್ನಲ್ಲಿ ಶಕ್ತಿ ಇದೆ, ನೀನು ಪಕ್ಕದಲ್ಲಿ ಕೂರು ಎಂದು ವಾಸುಕಿಗೆ ಕೋಪದಲ್ಲಿ ಹೇಳಿದಾಗ ಕಾರಿನಿಂದ ಇಳಿದ ವಾಸುಕಿ ಡ್ರೈವಿಂಗ್ ಸೀಟ್ ಪಕ್ಕದಲ್ಲೇ ಕುಳಿತುಕೊಂಡ. ಇನ್ನು ಅಲ್ಲೇ ನಿಂತಿದ್ದ ಸ್ವರಲನ್ನು ನೋಡಿ ಜೋರಾಗಿ ಹಾರ್ನ್ ಮಾಡಿದಾಗ ಬೆಚ್ಚಿದವಳು ಕಾರೊಳಗೆ ಕುಳಿತುಕೊಂಡಳು. ನಾನ್ಸೆನ್ಸ್ ಅಂತ ಹೇಳಿದವನು ವೇಗವಾಗಿ ಕಾರ್ ಡ್ರೈವ್ ಮಾಡಿಕೊಂಡು 2 ನಿಮಿಷದಲ್ಲಿಯೇ ಬಂಗ್ಲೆಯ ಮುಂದೆ ಕಾರು ತಂದು ನಿಲ್ಲಿಸಿದವನು. ಕಾರಿನಿಂದ ಇಳಿದು ಜೋರಾಗಿ ಕಾರ್ ಡೋರ್ ಹಾಕಿದವನು ವೇಗವಾಗಿ ನಡೆದುಕೊಂಡು ಹೋದರೆ ಎಚ್ಚರವಾದ ಪುಟಾಣಿ ಜೋರಾಗಿ ಅಳಲು ಶುರು ಮಾಡಿದಳು. ವಾಸುಕಿ ಸಹ ತನ್ನ ಬಾಸ್ನ ಹಿಂದೆ ಹೋಗಿ ಆಗಿತ್ತು. ಇನ್ನೂ ಕಾರಲ್ಲೇ ಕೂತ್ಕೊಂಡು ಏನು ಮಾಡ್ತಿದ್ದೀರಾ ಮೇಡಮ್? ಅಲ್ಲೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ, ಮಗುವಿನ ಮತ್ತೆ ನಿಮ್ಮ ಸ್ವಾಗತಕ್ಕೆ ಬನ್ನಿ ಎಂದು ಜಯಮ್ಮ ಹೇಳಿದಾಗ ಹೆದರಿಕೆಯಲ್ಲಿ ಸರಿ ಎಂದು ತಲೆ ಆಡಿಸಿದವಳು ಕಾರಿನಿಂದ ಇಳಿದು ಬಂಗ್ಲೆ ಕಡೆ ನೋಡಿದಳು. ಇನ್ನೊಮ್ಮೆ ಇಲ್ಲಿಗೆ ಬಂದಿದ್ದಾಗ ರಾತ್ರಿಯ ಸಮಯವಾಗಿತ್ತು. ಪೂರ್ತಿಯಾಗಿ ಪಾರ್ಟಿಗೆ ರೆಡಿಯಾಗಿದ್ದ ಬಂಗ್ಲೆ ಯಾವ ಅರಮನೆಗಿಂತಲೂ ಕಮ್ಮಿ ಇರಲಿಲ್ಲ. ಆದರೆ ಈಗ ದೇವಾಲಯದಂತೆ ಕಾಣಿಸ್ತಿತ್ತು. ಎಲ್ಲ ಕಡೆ ಹೂವಿನಿಂದ ಅಲಂಕಾರ ಮಾಡಲಾಗಿತ್ತು. ಅಳುತ್ತಿದ್ದ ತನ್ನ ಮಗಳನ್ನು ಸಮಾಧಾನ ಮಾಡುತ್ತಲೇ ಜಯಮ್ಮ ಅವರೊಟ್ಟಿಗೆ ಹೆಜ್ಜೆ ಹಾಕಿದಳು. ಮೇಡಮ್, ಅಗಸ್ತ್ಯ ಸರ್ ಮತ್ತು ವಾಸುಕಿ ಸರ್ ಬರ್ತಾ ಇದ್ದಾರೆ ಎಂದು ಪೂಜಾ ಹೇಳಿದಾಗ ತನ್ನನ್ನು ಮನೆ ಬಾಗಿಲ ಹತ್ತಿರ ಕರೆದುಕೊಂಡು ಹೋಗಲು ಹೇಳುವರು. ಅವರು ಹೇಳಿದಂತೆ ವೀಲ್ ಚೇರ್ ತಳ್ಳಿಕೊಂಡು ಪೂಜಾ ಮನೆ ಬಾಗಿಲ ಹತ್ತಿರ ಬಂದಿದ್ದಳು. ಕೋಪದಲ್ಲಿ ಬರುವ ಅಗಸ್ತ್ಯ ಇನ್ನೇನು ಮನೆಯೊಳಗೆ ಹೆಜ್ಜೆ ಇಡಬೇಕು. ಅಷ್ಟರಲ್ಲಿ ನೀಲಾಂಬರಿ ಅವರ ಧ್ವನಿ ಅವನನ್ನು ತಡೆದಿತ್ತು. ಅಲ್ಲಿಯೇ ನಿಲ್ಲು, ನಾನು ಏನು ಹೇಳಿದ್ದು? ನೀನೊಬ್ಬನೇ ಬಾ ಅಂತನಾ? ಎಲ್ಲಿ ಆ ಹುಡುಗಿ ಮತ್ತು ಆ ಮಗು ಎಂದು ನೀಲಾಂಬರಿ ಅವರು ಕೋಪದಲ್ಲಿ ಪ್ರಶ್ನಿಸಿದಾಗ ಹಣೆ ತೀಡಿಕೊಂಡ ಅಗಸ್ತ್ಯ ವಾಸುಕಿ ಕಡೆ ನೋಡಿದರೆ ವಾಸುಕಿ ಹಿಂದೆ ತಿರುಗಿ ನೋಡಿದ. ಹಿಂದೆ ಬರ್ತಾ ಇದ್ದಾರೆ ಮೇಡಮ್ ಎಂದು ಹೇಳಿದವನು ಪಕ್ಕಕ್ಕೆ ಸರಿದು ನಿಂತನು. ಸರಿ ಅಗಸ್ತ್ಯ, ಅಲ್ಲೇ ನಿಲ್ಲು. ಪೂಜಾ, ನಾನು ಹೇಳಿದ್ದು ತಗೊಂಡ್ಬಾ ಎಂದು ಹೇಳಿದಾಗ 2 ಆರತಿ ತಟ್ಟೆ ಹಿಡಿದು ಬರುವಳು. ಎಲ್ಲಿಯಾ ಆ ಹುಡುಗಿ ಅಂತ ಕೂತಿದ್ದಲ್ಲಿಯೇ ಬಗ್ಗಿ ನೋಡಿದ ನೀಲಾಂಬರಿಯವರು ಮಗು ಹಿಡಿದು ಬರುತ್ತಿದ್ದ ಸ್ವರಳನ್ನು ನೋಡಿ ಆಶ್ಚರ್ಯಗೊಂಡರು. ಸಾಧಾರಣ ರೂಪವಾದರೂ ಅವಳಲ್ಲೇನೋ ವಿಶೇಷ ಗುಣ ಎದ್ದು ಕಾಣುತ್ತಿತ್ತು. ಅವಳು ನಡೆದುಕೊಂಡು ಬರುತ್ತಿರುವ ರೀತಿಯಲ್ಲಿಯೇ ನೋಡಿ ಅಂದಾಜಿಸಿಬಿಟ್ಟರು. ಸಂಕೋಚದ ಹೆಣ್ಣವಳು ಎಂದು. ನಿಧಾನಕ್ಕೆ ಮೆಟ್ಟಿಲು ಹತ್ತಿ ಮನೆ ಬಾಗಿಲಿಗೆ ಬಂದವಳು ಪಕ್ಕದಲ್ಲೇ ನಿಂತಿದ್ದ ಅಗಸ್ತ್ಯನ ನೋಡಿ ತಲೆ ತಗ್ಗಿಸಿದಳು. ಆಗಲೇ ತನ್ನಪ್ಪ ಮಾಡಿ ಹೋಗಿದ್ದ ಕೆಲಸಕ್ಕೆ ಅಳುತ್ತಿದ್ದ ಮಗು ಈಗ ಸಮಾಧಾನವಾಗಿತ್ತು. ಈಗ ತನ್ನ ಅಪ್ಪನನ್ನು ನೋಡುತ್ತಿದ್ದ ಹಾಗೆ ಮತ್ತೆ ಅಳಲು ಶುರು ಮಾಡಿದವಳು ಅವನ ಕಡೆ ಮುಗ್ಧವಾಗಿ ನೋಡುತ್ತಿದ್ದರೆ ಬೇರೆ ಕಡೆ ನೋಡುತ್ತಿದ್ದ ಅಗಸ್ತ್ಯ ನೋಡಬಾರ್ದು ಎಂದುಕೊಂಡರೂ ಕೂಡ ಮಗುವಿನ ಕಡೆ ನೋಡುವನು. ಆ ದೃಶ್ಯ ನೋಡಿದ ನೀಲಾಂಬರಿ ಅವರ ಮುಖದಲ್ಲಿ ಮುಗುಳ್ನಗೆ ಹಾದು ಹೋಯಿತು. ಪೂಜಾ, ಆರತಿ ಮಾಡಮ್ಮ ಎಂದು ಹೇಳುವರು. ಮಾಮ್, ವಾಟ್ ಈಸ್ ದಿಸ್? ನಾನ್ಯಾಕೆ ಇವರ ಜೊತೆ ಆರತಿ ಮಾಡಿಸಿಕೊಳ್ಬೇಕು? ನಾನು ಹೋಗ್ತೀನಿ ಅಂತ ಹೆಜ್ಜೆ ಮುಂದೆ ಇಟ್ಟಾಗ ನೀಲಾಂಬರಿ ಅವರು ಮಗನ ಕಡೆ ಕೋಪದಲ್ಲಿ ನೋಡುವರು. ಸುಮ್ಮನೆ ನಿಲ್ಲು ಅಗಸ್ತ್ಯ, ನನಗೆ ಕೋಪ ಹೆಚ್ಚಾಗುವಂತೆ ಮಾಡಬೇಡ. ಮಾಡಿರುವ ತಪ್ಪಿಗೆ ಇದೇ ಶಿಕ್ಷೆ ನಿಂಗೆ. ನಾನು ಹೇಳುವ ಪ್ರತಿಯೊಂದು ಕೆಲಸವನ್ನು ಮಾಡಬೇಕು ನೀನು. ಈಗ ಸುಮ್ಮನೆ ನಿಂತ್ಕೋ ಎಂದು ಜೋರಾಗಿ ಹೇಳಿದಾಗ ಕೋಪದಲ್ಲೂ ಹಲ್ಲು ಕಚ್ಚಿ ನಿಂತವನು ಸ್ವರ ಕಡೆ ಸುಟ್ಟು ಬಿಡುವಂತೆ ನೋಡಿ ಸುಮ್ಮನೆ ನಿಂತ ನೀಲಾಂಬರಿ ಹೆಗಡೆಯವರು ಹೇಳಿದಂತೆಯೇ ಮುಗುಳ್ನಗುತ್ತಾ ಆರತಿ ಮಾಡಿದ ಪೂಜಾ ಸ್ವರಾನೆಗೆ ಅಗಸ್ತ್ಯ ನನಗೆ ಆರತಿ ನೀರನ್ನು ಹಚ್ಚಿದವಳು. ನಂತರ ಮಗುವಿನ ಕಡೆಗೆ ಮೆಲ್ಲದಾಗಿ ಹಚ್ಚಿ ಆರತಿ ತಟ್ಟೆಯನ್ನು ಜಯಮ್ಮ ಅವರ ಕಡೆ ಕೊಟ್ಟಳು. ಇಷ್ಟು ದಿನ ಕತ್ತಲೆಯಲ್ಲಿದ್ದ ನನ್ನ ಮನೆಗೆ ಬೆಳಕಾಗಿ ನೀವಿಬ್ಬರು ಬರ್ತಾ ಇದ್ದೀರಾ. ಬಲಗಾಲಿಟ್ಟು ಪ್ರವೇಶ ಮಾಡು. ಹಾಗೆ ಮನಸ್ಸಿನಲ್ಲಿ ಮಹಾಕಾಳಿಯನ್ನು ಬೇಡಿಕೋ, ಎಲ್ಲವೂ ಒಳ್ಳೆಯದಾಗಲಿ ಅಂತ. ಹಾಗೆ ಮಗುವಿಗೆ ನಡೆಯಲು ಬರುತ್ತಾ ಎಂದು ಗಂಭೀರವಾಗಿ ಪ್ರಶ್ನಿಸಿದರು. ಅದು ಇಲ್ಲ ಮೇಡಮ್, ಇವಾಗ ಕೂರೋಕ್ಕೆ ಟ್ರೈ ಮಾಡ್ತಾಳೆ, ಆದರೂ ಬಿದ್ದೋಗ್ತಾಳೆ. ನಡೆಯುವುದನ್ನು ಶುರು ಮಾಡಿಲ್ಲ. ಯಾರಾದರೂ ಇಟ್ಕೊಂಡ್ರೆ ಪುಟ್ಟ ಪುಟ್ಟ ಹೆಜ್ಜೆ ಹಾಕ್ತಾಳೆ ಅಂತ ತಡವರಿಸುತ್ತಾ ಹೇಳಿದಳು. ಹೌದಾ? ಮಗುವನ್ನು ನೀನೇ ಹಿಡಿದುಕೊಂಡು ಮಗುವಿನ ಕೈಯಲ್ಲಿ ಹೆಜ್ಜೆ ಹಾಕಿಸು. ಈ ಆರತಿ ತಟ್ಟೆಯಲ್ಲಿ ಮಗುವಿನ ಪಾದವನ್ನು ಹಾಕಿ ನಂತರ ನೆಲದ ಮೇಲೆ ನಡೆಸು. ನೀನು ಬಲಗಾಲಿಟ್ಟು ಪ್ರವೇಶ ಮಾಡು ಎಂದು ಆದೇಶ ಮಾಡಿದಾಗ ಸರಿ ಎಂದು ತಲೆ ಆಡಿಸಿ ಅಗಸ್ತ್ಯನ ಜೊತೆ ಮಗುವಿನೊಟ್ಟಿಗೆ ಮನೆ ಪ್ರವೇಶ ಮಾಡಿದಳು. ಕತೆ ಮುಂದುವರಿಯುತ್ತದೆ.